ಓಕೆ, ಇದು ಸೆಕೆಂಡ್ ರೈಲ್ವೆ ಟ್ರ್ಯಾಕ್. ಫಸ್ಟ್ ರೈಲ್ವೆ ಟ್ರ್ಯಾಕ್ ನಮಗೆ ಧಾರವಾಡ ಹತ್ರ ಸಿಗುತ್ತೆ. ಇದು ಸೆಕೆಂಡ್ ರೈಲ್ವೆ ಟ್ರ್ಯಾಕ್ ಇವಾಗ ಕ್ರಾಸ್ ಮಾಡ್ತಾ ಇರೋದು. ಇನ್ನು ಥರ್ಡ್ ರೈಲ್ವೆ ಟ್ರ್ಯಾಕು ನಮಗೆ ಆಲ್ಮೋಸ್ಟ್ ಇದರಲ್ಲಿ ಸಿಗುತ್ತೆ. ಇಲ್ಲಿ ಬಾರ್ಡ್ರಲ್ಲಿ, ಗೋವಾ ಬಾರ್ಡ್ರಲ್ಲಿ ಫುಲ್ ಘಾಟ್ ಸೆಕ್ಷನ್ ಇದೆಯಲ್ಲ, ಅಲ್ಲಿ ಸಿಗುತ್ತೆ. ಅದು ಆ್ಯಕ್ಚುಲಿ ಏನಂದರೆ ಇನ್ನೇನು 5 ಕಿಲೋಮೀಟ್ರ್ ದೂದ್ಸಾಗರ ಫಾಲ್ಸ್ ಇರುತ್ತಲ್ಲ, ಅಲ್ಲಿ ಕ್ರಾಸ್ ಮಾಡ್ತೀವಿ ನಾವು ಅದನ್ನ. ಆ್ಯಕ್ಚುಲಿ ಅಲ್ಲಿಂದ 5 ಕಿಲೋಮೀಟ್ರ್ ದೂದ್ಸಾಗರ ಫಾಲ್ಸ್ ಸಿಗೋದು. ಸೊ ಇವಾಗಂತ 2ನೇದು ಕ್ರಾಸ್ ಆಯಿತು. 3ನೇದು ಕ್ರಾಸ್ ಇನ್ನೂ ಆ್ಯಕ್ಚುಲಿ 40-50 ಕಿಲೋಮೀಟ್ರ್ ಇದೆ. ರಾಮನಗರ ಆದಮೇಲೆ ನಮಗೆ ಸಿಗುತ್ತೆ. ಅದು ರಾಮನಗರ ಆದಮೇಲೆ ಒಂದು 5-6 ಕಿಲೋಮೀಟ್ರ್ ಹೋದ್ಮೇಲೆ ಸಿಗುತ್ತೆ. ಅಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಓಕೆ, ನೋಡಿ ಸಕ್ಕರೆ ಇದೆ ರೋಡ್ ಮಾತ್ರ. ಇಲ್ಲೇ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಅಲ್ಲೆಲ್ಲೇ ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಬಟ್ ಓಕೆ, ನೀವು ಪ್ಯಾಚ್ ವರ್ಕ್ ಅಂತ ಏನೂ ಇರಿಟೇಟ್ ಮಾಡಲ್ಲ. ಬೈಕಲ್ಲಿ ಬಂದರೂ ಒಂದು ಕಾರಲ್ಲಿ ಬಂದ್ರೂ ನಿಮ್ಗೇನು ಅಂತ ಇರಿಟೇಟ್ ಆಗಲ್ಲ. ಆಮೇಲೆ ಟಯರ್ಡು ಆಗಲ್ಲ ಓಡಿಸೋದ್ರಿಂದ. ಬಟ್ ಬೆಸ್ಟ್ ಇದೆ ರೋಡ್ ಇದು. ಬಟ್ ಏನಂದ್ರೆ ಇಲ್ಲಿ ಓವರ್ಟೇಕ್ ಮಾಡೋ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಕಾರ್ಗಳ ಅಬ್ಬರ ಜಾಸ್ತಿ ಇಲ್ಲ. ಗೋವಾಕ್ಕೆ ಹೋಗ್ತಾ ಇರ್ತಾರೆ, ಗೋವಾಕಿಂದ ಬರ್ತಾ ಇರ್ತಾರೆ. ಇಲ್ಲಿ ಹೋಗ್ತಾನೆ ಅರ್ಧ ಟೈಟ್ ಆಗಿರ್ತಾರೆ, ಅಲ್ಲಿ ಬರೋವಾಗ ಇನ್ನೂ ಫುಲ್ ಟೈಟ್ ಆಗಿರ್ತಾರೆ. ಏನಂತೀರಿ? ಹೋಗೋವಾಗಲೇ ಗೋವಾ ಹೋಗ್ತಿದೆ ಅಂತ ಅರ್ಧ ಟೈಟ್ ಆಗಿರ್ತಾರೆ. ಅಲ್ಲಿಂದ ಬರೋವಾಗ ಕಡಿಮೆ ದುಡ್ಡಲ್ಲ, ಟ್ಯಾಕ್ಸ್ ಕಡಿಮೆ ಅಂತ ಫುಲ್ ಟೈಟ್ ಆಗಿ ಬಂದಿರ್ತಾರೆ. ಕರ್ನಾಟಕದಲ್ಲಿ ಸಿಗಲ್ಲ ಅಂತ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಆ ಟೈಮಲ್ಲಿ ಗಾಡಿ ಓಡಿಸೋವಾಗ. ನೋಡ್ರಿ ಹೆಂಗಿದೆ ಜಂಗಲ್ ನಮ್ಮ ಕರ್ನಾಟಕದ್ದು. ಸಾಕಾಗಿದೆ ಗುರು. ಧಾರವಾಡ ಸೈಡ್ ಬಂದ್ರೆ ಇಲ್ಲಿ ದಾಂಡೇಲಿ ಜಂಗಲ್ಲು, ಆಮೇಲೆ ನಮ್ಮ ಮೈಸೂರು ಕಡೆ ಹೋದ್ರೆ ಗುಂಡ್ಲುಪೇಟೆ ಜಂಗಲು. ಹೆಂಗಿದೆ ಗೊತ್ತಾ ಕರ್ನಾಟಕದ ಅವೆಲ್ಲ ರತ್ನಗಳು, ಮುತ್ತು ರತ್ನಗಳಿದ್ದಂಗಿದೆ ಅವೆಲ್ಲ. ಅದಕ್ಕೆ ಜಂಗಲ್ನ ಸೇವ್ ಮಾಡಿ, ಕಾಡನ್ನು ಕಡಿಬೇಡಿ, ಉಳಿಸಿ ಅಂತ ಹೇಳೋದು. ಈ ತರ ಜಂಗಲ್ ಎಲ್ಲಿ ಸಿಗುತ್ತೆ ಹೇಳ್ರಿ? ಎಷ್ಟು ನೆಮ್ಮದಿ ಆಗುತ್ತೆ ಈ ರೋಡಲ್ಲಿ ಓಡಿಸೋದಿಕ್ಕೆ. ಮನಸ್ಸು ಎಷ್ಟು ಖುಷಿ ಇರುತ್ತೆ. ಅದೇ ನೀವು ಹೈವೇನಲ್ಲಿ ಓಡಿಸಿ ಬೇಜಾರು ಬಂದ್ಬಿಡುತ್ತೆ. ಈ ತರ ಚಿಕ್ಕ ರೋಡು ಫುಲ್ ಜಂಗಲ್ ಇರೋದ್ರಲ್ಲಿ ಓಡಿಸಿದ್ರೆ ಏನೋ ಒಂಥರ ಬೇಜಾರು ಆಗೋದೇ ಇಲ್ಲ, ಎಷ್ಟೇ ಕಿಲೋಮೀಟರ್ ಹೋಗ್ಲಿ. ಇಲ್ಲಿ ಎಲ್ಲ ಗದ್ದೆ ಎಲ್ಲ ಬೆಳಿತಾರೆ, ಇಲ್ಲೆಲ್ಲ ನೀರೆಲ್ಲ ಬರುತ್ತೆ ಇವರಿಗೆ. ಯಾಕಂದ್ರೆ ಇಲ್ಲಿ ಬೋರ್ವೆಲ್ ನೀರು ಚೆನ್ನಾಗಿ ಬರುತ್ತಿಲ್ಲ. ಯಾಕಂದ್ರೆ ಇಲ್ಲಿ ಜಂಗಲ್ ಅಲ್ಲ, ನೀರಿಂದು ಸೆಳೆ ಜಾಸ್ತಿ ಇರುತ್ತಿಲ್ಲ. ವರ್ಷ ಇಡೀ ಬೋರ್ವೆಲ್ ಅಲ್ಲಿ ನೀರು ಇರುತ್ತೆ, ಬತ್ತದೇ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲೆಲ್ಲ ಕಬ್ಬು, ಭತ್ತ ಎಲ್ಲ ಬೆಳಿತಾರೆ. ಅದೇ ಬೋರ್ವೆಲ್ ನೀರಲ್ಲ. ಆಕ್ಚುಲಿ ಭತ್ತ, ಕಬ್ಬಿಗೆಲ್ಲ ಸಿಕ್ಕಾಪಟ್ಟೆ ನೀರು ಬೇಕು. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಊರ್ ಸೈಡ್ ಎಲ್ಲ ಈಗ ಡ್ಯಾಮ್ದ ಕಾಲುವೆ ಇರುತ್ತಲ್ಲ, ಅದರಿಂದ ನೀರು ತಗೊಂಡು ಬೆಳಿತಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ನೀರು ಬೇಕಾಗುತ್ತೆ. ಬೋರ್ವೆಲ್ ಇಂದ ಸಾಕಾಗಲ್ಲ. ಆಮೇಲೆ ವರ್ಷ ಹೊಡಿ ಇರೋದಿಲ್ಲ ಅಂತ ಇಲ್ಲೆಲ್ಲ ವರ್ಷ ಹೊಡಿ ಇರುತ್ತೆ. ಈಗ ಗೋದಾಲಿ ಬಂದಿದೀವಿ, ಯಾವ್ದೋ ಗೋವಾ ಕಾರ್. ಈ ಕರ್ನಾಟಕ ಸೈಡ್ ಏನೋ ಟ್ರಿಪ್ ಬಂದಿದ್ರೆ ಅನ್ಸುತ್ತೆ. ಅದೇ ಗೋವಾದ ಬಂದ್ರೆ ಇಲ್ಲೆಲ್ಲ ಹಂಪಿ ಎಲ್ಲ ಹೋಗ್ತಾರೆ ಇವರಿಗೆಲ್ಲ ಹಂಪಿ ಎಲ್ಲ ಹತ್ರನೇ ಗೋವಾದವ್ರಿಗೆ. ಈ ಗೋವಾದ ಫಾರಿನ್ ಅವ್ರು ಬಂದಿರ್ತಲ್ಲ, ಅವ್ರಿಗೆಲ್ಲ ಹಂಪಿ ಹೋಗ್ತಾರ ಕಂಪಲ್ಸರಿ. ಮೈಸೂರು ಕಡೆ ಬರೋರು ಕಡಿಮೆ ಅವರು ಫಾರಿನರ್ಸ್. ಬಟ್ ಹಂಪಿ ಆಮೇಲೆ ಬೇಲೂರು, ಹಳೆಬೀಡು ಬರ್ತಾರೆ ಆಲ್ಮೋಸ್ಟ್. ಬಟ್ ಹಂಪಿ ಜಾಸ್ತಿ ಬರೋದು. ಹಾಗಾಗಿ ಎಲ್ಲ ಗೋವಾ ಕಾರ್ಗಳೆಲ್ಲ ಬರ್ತವೆ ಕರ್ನಾಟಕಕ್ಕೆ. ಇವರೆಲ್ಲ ಟ್ರಿಪ್ ಇಲ್ಲೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿರೋ ಪ್ಲೇಸ್ಗಳಿದಾವೆ. ಏನಂದ್ರೆ ಪ್ರಾಬ್ಲಮ್, ಇಲ್ಲಿ ಮಳೆ ಕಡಿಮೆ, ಆಮೇಲೆ ನೀರಿಂದು ಸ್ವಲ್ಪ ಅಭಾವ ಇರುತ್ತೆ. ಅದು ಬಿಟ್ರೆ ಬಿಸಿಲು ಜಾಸ್ತಿ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿ ಟೂರಿಸ್ಟ್ಗಳು ಕಡಿಮೆ ಕಂಪೇರ್ ಮಾಡಿದ್ರೆ, ಬೆಂಗಳೂರು ಮೈಸೂರು ಕಂಪೇರ್ ಮಾಡಿದ್ರೆ ಇಲ್ಲಿ ಬರೋಕೆ ಇಷ್ಟಪಡಲ್ಲ. ಏನಂದ್ರು ವರ್ಷಕ್ಕೆ ಒಂದ್ಸಲ ಬಂದ್ರೆ ಮತ್ತೆ 3-4 ವರ್ಷ ಬಿಟ್ಟು ಮತ್ತೆ ಬರ್ತಾರೆ. ಬೆಂಗಳೂರು ಮೈಸೂರು ಆಗಲ್ಲ, ವರ್ಷಕ್ಕೆ 2-3 ಸರಿ ಹೋಗ್ತಾನೆ ಇರ್ತಾರೆ. ಇದು ಟೂರಿಸ್ಟ್ ಪ್ಲೇಸ್ಗಳು ಕರ್ನಾಟಕದಲ್ಲಿ. ನೀವು ಒಂದು ಸರಿ ಹಂಪಿ ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಹಂಪಿ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಬನಶಂಕರಿ, ಅದು ಬಿಟ್ರೆ ನೆಕ್ಸ್ಟ್ ಅದೇ ಲೈನಲ್ಲಿ ಮಹಾಕೂಟ, ಆಮೇಲೆ ಬಾದಾಮಿ,
ಆಮೇಲೆ ಹೈಹೊಳೆ, ಪಟ್ಟದಕಲ್ಲು, ಹಂಗೆ ಮುಂದೆ ಹೋದ್ರೆ ಕೂಡಲ ಸಂಗಮ. ಇಷ್ಟು ಪ್ಲೇಸ್ಗಳಿಲ್ಲ ನೋಡಿ. ಒಂದೇ ರೋಡ್ ಅದು, ನೀವು ಎಲ್ಲೇ ಚೇಂಜ್ ಮಾಡೋದೇ ಬೇಕಾಗಿಲ್ಲ. ಒಂದೇ ರೋಡಲ್ಲಿ ಕೂಡಲ ಸಂಗಮವರೆಗೂ ಹೋಗ್ತೀರಾ. ಕೂಡಲ ಸಂಗಮ ನೆಕ್ಸ್ಟ್ ಬಿಜಾಪುರ. ಇದು ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಟೂರಿಸ್ಟ್ ಮ್ಯಾಪ್ ಇದು. ನೀವು ಅಲ್ಲಿ ಹೋಗೋದ ಅವಶ್ಯಕತೆನ ಯಾರನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಒಂದೇ ರೋಡ್ ಇರೋದು ನೋಡೋದು, ಅದೆಲ್ಲ ರೋಡ್ ಆನ್ ದ ವೇನೇ ಇದಾವೆಲ್ಲ. ನೀವು ಬಿಜಾಪುರವರೆಗೆ ಬರ್ಬೋದು ನಮ್ಮ ಉತ್ತರ ಕರ್ನಾಟಕ ಸೈಡು. ಅದೇ ಆಕ್ಚುಲಿ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಇರೋದೆಲ್ಲ. ಇವು ಇರೋದ್ರಿಂದನೇ ಸ್ವಲ್ಪ ಫೇಮಸ್ ಆಗಿರೋದು. ಇಲ್ಲಾಂದ್ರೆ ಈ ರಾಜಕೀಯದವರು ಕೇರೆ ಮಾಡ್ತಿರಲಿಲ್ಲ ಆ ಕಡೆ. ಗೊತ್ತಲ್ಲ ನಿಮ್ಗೆ, ಮೈಸೂರು, ಬೆಂಗಳೂರು, ಹಾಸನ ಇಂಪ್ರೂವ್ ಮಾಡ್ದಂಗೆ ಈ ನಮ್ಮ ಉತ್ತರ ಕರ್ನಾಟಕ ಇಂಪ್ರೂವ್ ಮಾಡೋದೇ ಇಲ್ಲ. ಅದೇ ಪ್ರಾಬ್ಲಮ್. ಅದು ಯಾವುದೇ ರಾಜಕೀಯ ವ್ಯಕ್ತಿಗಳಿರಲಿ, ಯಾವುದೇ ಪಕ್ಷ ಇರಲಿ, ಇದೇ ಪ್ರಾಬ್ಲಮ್. ಒಂದೇನಾರು ರೋಡ್ ಮಾಡಕತ್ರೆ 10 ವರ್ಷ ತಗೋತಾರೆ, ಒಂದೇನಾರು ಬಿಲ್ಡಿಂಗ್ ಕಟ್ಟಕತ್ರೆ 10 ವರ್ಷ ತಗೋತಾರೆ, ಇಲ್ಲ ಕಟ್ಟಿರೋದು ಉದ್ಘಾಟನೆ ಮಾಡಲ್ಲ. ಈ ತರ ಪ್ರಾಬ್ಲಮ್ಗಳು ಇದಾವೆ. ಹಾಗಾಗಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಸ್ವಲ್ಪ ಹಂಪಿ ಆಮೇಲೆ ಇವೆಲ್ಲ ಬಾದಾಮಿ ಇರೋದ್ರಿಂದ, ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸ್ಗಳು ಇರೋದ್ರಿಂದ ಸ್ವಲ್ಪ ಫೇಮಸ್ ಇದೆ ವರ್ಲ್ಡ್ ಅಲ್ಲಿ. ಒಂದು ಹೆಸರಂತೂ ಬರುತ್ತೆ, ಕರ್ನಾಟಕ ಅಂದ ತಕ್ಷಣ ಹಂಪಿ ಅಂತ ಬರ್ತಾರೆ. ಹಾಗಾಗಿ ನೋಡಿ, ಇಲ್ಲೇ ಟ್ರ್ಯಾಕ್ ಇರೋದು ಇದೆಲ್ಲ. ಇದು ಆಕ್ಚುಲಿ ಆಲ್ಮೋಸ್ಟ್ ಈ ದೂದ್ಸಾಗರ ಇದೇ ಟ್ರ್ಯಾಕ್ ಆಕ್ಚುಲಿ. ಇದು ಹೋಗ್ತಾ ಇರುತ್ತೆ, ನಮ್ಮ ಜೊತೆನೆ ಬರುತ್ತೆ. ಅಲ್ಲಿ ಮುಂದೆ ಹೋದ್ಮೇಲೆ ಇದು ಮತ್ತೆ ನಮಗೆ ಇದು ರೈಟ್ ಇದಿಲ್ಲ, ರೈಟ್ ಇದ್ದು ಲೆಫ್ಟ್ ಬರುತ್ತೆ. ಲೆಫ್ಟ್ ಬಂದಾಗ ದೂದ್ಸಾಗರ ಸೈಡ್ ಹೋಗುತ್ತೆ. ಮತ್ತೆ ದೂದ್ಸಾಗರಿಂದ ಮತ್ತೆ ನಮಗೆ ರೈಟ್ ಬರುತ್ತೆ ಗೋವಾ ಸೈಡ್. ಹಾಗೆ ಅದು ಇಲ್ಲೇ ಟರ್ನ್ ಆಗ್ತಾ ಇರುತ್ತೆ, ನಮ್ಮ ರೋಡ್ ಪಕ್ಕದಲ್ಲೇ ಇರುತ್ತೆ. ಒಂದ್ಸಲ ಲೆಫ್ಟ್ ಇಂದ ರೈಟ್ ಹೋದ್ರೆ ರೈಟ್ ಇಂದ ಲೆಫ್ಟ್ ಬರುತ್ತೆ. ನೀವು ಟ್ರೈನಿಗೆ ಹೋದ್ರೆ ಡೇ ಟೈಮಲ್ಲಿ ಜರ್ನಿ ಮಾಡ್ಬೇಕು, ಅವಾಗ ಗೊತ್ತಾಗುತ್ತೆ. ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಆಕ್ಚುಲಿ. ನಮ್ಮ ಬೈಕು ಕಾರ್ಗಿಂತ ಟ್ರೈನ್ ಜರ್ನಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸಖತ್ತಾಗಿ ಇಡೀ ಜಂಗಲ್ ಒಳಗಡೆ ಹೋಗ್ತಾ ಇರುತ್ತೆ ಕಂಪ್ಲೀಟ್ ಗೋವಾದವ್ರಿಗೂ. ನೈಟ್ ಟೈಮು ಗೊತ್ತಾಗಲ್ಲ, ಡೇ ಟೈಮಲ್ಲೇ ಒಳ್ಳೆ ಮಜಾ ಬರುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತೋರಿಸ್ತೀನಿ ನಿಮಗೆ ಡೇ ಟೈಮಲ್ಲಿ ಧಾರವಾಡದಿಂದ ಗೋವಾ ಟ್ರಿಪ್ ಹೇಗಿರುತ್ತೆ ಅಂತ. ಅದೊಂದು ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ. ನೋಡಿ ಜಂಗಲ್ ಹೇಗೆ ನೋಡ್ರಿ. ಆಹಾ, ಎಂತ ಕೂಲ್ ಏರ್ ಇದೆ, ಫ್ರೆಶ್ ಏರ್ ಇದೆ, ಡಸ್ಟ್ ಇಲ್ಲ. ಆ ಸ್ಮೆಲ್ ನೋಡಿ, ಗಿಡಗಳ ಅದು ಎಲೆಗಳ ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ ನೋಡಿದ್ರೆ ಒಂಥರ ಫೀಲು. ಎಲ್ಲ ಏನ್ ಮಾಡ್ತಾರೆ, ಕಾರಲ್ಲಿ ಬರೋರು ಫುಲ್ ಗ್ಲಾಸ್ ಸೇರಿಸ್ಕೊಂಡು AC ಹಾಕೊಂಡು ಹೋಗ್ತಾ ಇರ್ತಾರೆ. ಈ ತರ ಫ್ರೆಶ್ ಗಾಡಿ ಎಲ್ಲಿ ಸಿಗುತ್ತಾರೆ? AC ಅಲ್ಲಿ ಸಿಗುತ್ತಾ? ಈ ತರ ಕ್ವಾಲಿಟಿ ಫ್ರೆಶ್ ಇರೋದು AC ಅಲ್ಲಿ ಸಿಗುತ್ತಾ? AC ಅಲ್ಲಿ ಸಿಗಲ್ಲ. ಎಲ್ಲ ಗ್ಲಾಸ್ ಇಳಿಸ್ಕೊಂಡು ಹೋಗ್ಬೇಕು. ಈ ತರ ಫ್ರೆಶ್ ಏರ್ ನೆಮ್ಮದಿ, ಒಂದು ಮೈಂಡ್ ಒಂದು ರಿಫ್ರೆಶ್ಮೆಂಟ್ ಅಂತ ಇರುತ್ತೆ. ಆಕ್ಚುಲಿ ಟರ್ನಿಂಗ್ ಅಲ್ಲಿ ಓವರ್ಟೇಕ್ ಮಾಡೋದು ತಪ್ಪು, ಆದ್ರೂ ಹುಷಾರ ಮಾಡಿದ್ರೆ. ಆದ್ರೆ ಆಲ್ಮೋಸ್ಟ್ ಮಾಡಲೇಬಾರ್ದು ಅದು. ಆಕ್ಚುಲಿ ಅದು ರಾಂಗ್ ಅದು. ಆಕ್ಚುಲಿ ಇವನ್ ರೂಲ್ಸ್ ಪ್ರಕಾರ ರಾಂಗು. ಆಮೇಲೆ ಇದು ಗೌರ್ಮೆಂಟ್ ಇಂದನೂ ನಿಮಗೆ ಹೇಳ್ತಾರೆ, ಅಲ್ಲ ಇದನ್ನ ಹಾಕಿರ್ತಾರೆ ನಿಮ್ಗೆ, ಬೋರ್ಡ್, ಸೈನ್ ಬೋರ್ಡ್ ಹಾಕಿರ್ತಾರೆ, ಡೋಂಟ್ ಓವರ್ಟೇಕ್ ಇನ್ ಟರ್ನಿಂಗ್ ಪಾಯಿಂಟ್ ಅಂತ. ಸೈನ್ ಬೋರ್ಡು ಅದು ಸಿಂಬಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ವೆರಿ ಕೇರ್ಫುಲ್ ಆಗಿರಿ. ಆಮೇಲೆ ಈ ಜಂಗಲ್ ಅಲ್ಲಿ ಹಾವುಗಳು ಜಾಸ್ತಿ. ಸೊ ರೋಡಲ್ಲೆಲ್ಲ ಕ್ರಾಸ್ ಮಾಡ್ತಿರ್ತಾರೆ, ಸ್ವಲ್ಪ ಹುಷಾರಾಗಿ ಓಡಿಸಿ. ಇಲ್ಲೆಲ್ಲ ಇದು ಆಕ್ಚುಲಿ ಫೇಮಸ್ ಅದಕ್ಕೆ ಇರೋದು, ಸ್ನೇಕ್ ಅಂತಂದು. ಯಾವುದು ಚಿರತೆ, ಕರಡಿ ವೆರಿ ರೇರ್ ಇಲ್ಲೇ, ಹಾವುಗಳೇ ಜಾಸ್ತಿ ಇಲ್ಲಿರೋದು. ಸೊ ನಾವು ಒಂದ್ಸಲಿ ಬಂದಾಗ ಏನಾಯ್ತು ಅಂದ್ರೆ, ದೊಡ್ಡ ಚೋಳು ರೋಡಲ್ಲೇ ನಿಂತ್ಕೊಂಡಿತ್ತು. ಸಿಕ್ಕಾಪಟ್ಟೆ ದೊಡ್ಡದಿತ್ತು ಚೋಳು. ಮಾತ್ರ ಅದು ಲೈಫಲ್ಲೇ ಫಸ್ಟ್ ಟೈಮ್ ನೋಡಿರೋದು ಆ ಚೋಳು. ಸಕ್ಕದಾಗಿತ್ತು ಮಾತ್ರ, ಫುಲ್ಲು ಬ್ಲ್ಯಾಕ್ ಆಗಿತ್ತು. ಅದರ ಕೈ ಕಾಲು ನೋಡಿದ್ರೆ ಅಬ್ಬಬ್ಬಬ್ಬ ಸಿಕ್ಕಾಪಟ್ಟೆ ದಪ್ಪ ಇತ್ತು. ಅದು ಕೊಂಡಿ ಮಾತ್ರ ಹೆವಿ ಇತ್ತು. ಒಂದ್ಸಲ ಏನಾದ್ರು ಕಚ್ಚಿತು ಅಂದ್ರೆ ಅದು ಸಿಗೋದಿಲ್ಲ ನಿಮ್ಗೆ ಔಷಧ. ಅದಕ್ಕೆ ಆಪರಿಷ್ಟು ಒಂದು
ನೋಡಿ ಇದು ಒಂಥರ ಮಜಾ ಇಲ್ಲಿ ಓಡ್ಸಕ್ಕೆ, ಈ ತರ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಸ್ವಲ್ಪ ಏನೋ ಡಿಲೇ ಆಗುತ್ತೆ, ಬಟ್ ಒಳ್ಳೆ ಮಜಾ ಬರುತ್ತೆ ಓಡ್ಸಕ್ಕೆ. ನೂರಲ್ಲೆಲ್ಲ ಹೋಗ್ಬಾರ್ದು, ನೂರಲ್ಲಿ ಹೋದ್ರೆ ಸ್ವಲ್ಪ ಸ್ಕೇರ್ ಇರುತ್ತೆ, ಭಯ ಇರುತ್ತೆ, ಎಲ್ಲಿ ಆಚೆ ಹೋಗ್ಬಿಡುತ್ತೆ ಅಂತ. 60ರಲ್ಲೇ 50-60ರಲ್ಲೇ ಓಡಿಸ್ಬೇಕು, ಒಳ್ಳೆ ಮಜಾ ಬರುತ್ತೆ. ಇದಿನ್ನ ಘಾಟ್ ಸೆಕ್ಷನ್ ಅಲ್ಲ, ಇದೆ ಜಸ್ಟ್ ಟರ್ನಿಂಗ್ ಪಾಯಿಂಟ್. ಘಾಟ್ ಸೆಕ್ಷನ್ ಇನ್ನು ಮುಂದೆ ಇದೆ, ರಾಮನಗರ ದಾಟಿ ಅಲ್ಲಿಂದ ಒಂದು 10 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಆಲ್ಮೋಸ್ಟ್ ನಮಗೆ ಬೆಳಗಾವಿ ಟಚ್ ಆಗುತ್ತಲ್ಲ ಅಲ್ಲಿ. ನೋಡಿ ಅಲ್ಲೆಲ್ಲ ಜೇನುಗಳ ಇರ್ತವೆ, ಅವನ್ನೆಲ್ಲ ಕೈಯಲ್ಲಿ ಕೈ ಹಾಕ್ಬಾರ್ದು, ಬಿಸಾಕ್ಬಾರ್ದು ಕಲ್ತ್ಕೊಂಡು, ಅದೆಲ್ಲ ಸೈನ್ ಬೋರ್ಡ್ ಹಾಕಿದಾರೆ ಅಲ್ಲಿ. ಆಮೇಲೆ ಕಾರ್ಗಳನ್ನ ನಿಲ್ಸಂಗಿಲ್ಲ ಇಲ್ಲಿ ಆಕ್ಚುಲಿ, ಆಸ್ ಪರ್ ಫಾರೆಸ್ಟ್ ರೂಲ್ಸ್ ಪ್ರಕಾರ ಗಾಡಿಗಳನ್ನೆಲ್ಲ ನಿಲ್ಸಂಗಿಲ್ಲ ಇಲ್ಲಿ. ನಿಲ್ಲಿಸ್ಬಿಟ್ಟು ತಿನ್ನೋದು, ಪ್ಲಾಸ್ಟಿಕ್ ಬಿಸಾಕೋದು ಆ ಥರ ಎಲ್ಲ ಮಾಡಂಗಿಲ್ಲ. ಇದು ನಾಗರಹಳ್ಳಿನಾ? ಇದು ನಾಗರಗಾಲಿ, ಇದು ನಾಗರಗಾಲಿ ಅಂತ ಇದು ಊರ ಹೆಸರು. ಓ ಇಲ್ಲಿ ನೋಡಿ ಕೆನರಾ ಬ್ಯಾಂಕ್ ಇದೆ, ನಾಗರಗಾಲಿ ಬ್ರಾಂಚ್ ಅಂತೆ. ಯಾಕಂದ್ರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಕೆನರಾ ಬ್ಯಾಂಕ್. ಆಕ್ಚುಲಿ SBI ಇರುತ್ತೆ ಎಲ್ಲ ಕಡೆ, ಇಲ್ಲಿ ಕೆನರಾ ಬ್ಯಾಂಕ್ ಮಾಡಿದ್ದಾರೆ. ಆಕ್ಚುಲಿ ರಾಮನಗರ ಹೋಗ್ಬಿಟ್ಟೇನೆ ನಿಲ್ಸೋಣ. ನನ್ನ ಮಿರರ್ ಯಾಕೋ ಆಟೋಮೆಟಿಕ್ ಟರ್ನ್ ಆಗ್ಬಿಡುತ್ತೆ. ಹಾ ಇವ್ನು ನೋಡಿ ಹೆಲ್ಮೆಟ್ ಇಲ್ಲ, ಒಂದ್ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡವನೆ. ಹಾ ದುನಿಯಾ ಹಿಂಗ ಆಡಿಸುತ್ತೆ ಅಂದ್ರೆ ಹಿಂಗೆಲ್ಲ ಆಡಿಸುತ್ತೆ. ಇಲ್ಲಿ ನೋಡಿ ಹೇಗಿದೆ ಬಿಸಿಲು, ಹಂಗೆ ಜರೆ ತರ ಬೀಳ್ತಾ ಇದೆ ಇಲ್ಲಿ. ಇನ್ನೊಂದು ಸ್ವಲ್ಪ ಲೇಟ್ ಆದ್ರೆ ಇನ್ನೂ ಮಸ್ತ್ ಬರುತ್ತೆ ಸೀನ್ರಿಲಿ. ನೋಡಿ ನಮ್ಮ ರಾಮನಗರ ಇದೆ, ಆಕ್ಚುಲಿ ರಾಮನಗರ 4 ಕಿಲೋಮೀಟರ್ ಮುಂಚೆ ಆಕ್ಚುಲಿ ರಾಮನಗರ ಜಂಗಲ್. ಇನ್ನು 4 ಕಿಲೋಮೀಟರ್ ಹೋದ್ರೆ ರಾಮನಗರ ಇದೆ. ಏನ್ರಿ ಏನ್ ಅದ್ಭುತ ನೋಡ್ರಿ ಸೌಂದರ್ಯನ. ನೋಡಿ ಈ ತರ ಮೈಂಡ್ ಫ್ರೆಶ್ ಎಲ್ಲಿ ಸಿಗುತ್ತೆ? ಉಳಿಸಿ ಬೆಳೆಸಿ ಕಾಡು ಉಳಿಸಿದ್ರೇ ನಮ್ಗೆ ಆಮ್ಲಜನಕ ಸಿಗೋದು ಉಸಿರಾಟಕ್ಕೆ. ಇವೆಲ್ಲ ಕಡ್ದು ಬಿಸಾಕ್ಬಿಟ್ರೆ ನಮ್ಗೆ ಆಕ್ಸಿಜನ್ ಸಿಗಲ್ಲ, ಮತ್ತೆ ಸಿಲಿಂಡರ್ ಹಾಕೋಬೇಕಾಗತ್ತೆ ಎಲ್ಲರೂ ಮುಗ್ಗು. ಓಕೆ, ಆ ಪರಿಸ್ಥಿತಿ ಬೇಡ ನಮಗೆ. ಅದು ಮುಂದಿನ ಜನರೇಷನ್ ಬರ್ಬೋದು ಬಂದ್ರೆ, ಇನ್ನೊಂದು 200-300 ವರ್ಷ ಹೋದ್ರೆ, 100 ವರ್ಷ ಹೋದ್ರೆ ಸಾಕು ಬರ್ಬೋದು ಅನ್ಸುತ್ತೆ. ಯಾಕಂದ್ರೆ ಇವಾಗಲೇ ಕಾಡುಗಳು ಹಾಳಾಗ್ತಿದಾವೆ. ಆಮೇಲೆ ಯಾರು ಬೆಳ್ಸಕ್ ಇಂಟ್ರೆಸ್ಟ್ ಪಡ್ತಿಲ್ಲ, ಎಲ್ಲ ಸಾಫ್ಟ್ವೇರು ಆ ತರ ಎಲ್ಲ ಇಂಡಸ್ಟ್ರಿಯಲ್ಗೆ ಮುಗಿಬಿದ್ದಿದ್ದಾರೆ, ಎಲ್ಲ ಅಲ್ಲಿ ಕೆಲಸ ಮಾಡ್ಬೇಕಂತ. ಈ ತರ ಅಗ್ರಿಕಲ್ಚರ್ ಮಾಡೋದ್ರಿಂದ ಒಂದಲ್ಲ 1000 ಉಪಯೋಗಗಳಿದಾವೆ. ನೋಡ್ರಿ ಇಲ್ಲಿರೋರಿಗೆಲ್ಲ ಎಷ್ಟು ಆರೋಗ್ಯದಿಂದ ಇರ್ತಾರೆ ಗೊತ್ತಾ? ಅವ್ರಿಗೆಲ್ಲ ಯಾರು ರೋಗ ಬರೋದು ಕಡಿಮೆನೇ, ಇಲ್ಲಿ ಆಸ್ಪತ್ರೆ ಹೋಗೋದೇ ಕಡಿಮೆ. ಮಿನಿಮಮ್ ಡೈಲಿ 5-10 ಕಿಲೋಮೀಟರ್ ನಡೀತಾರೆ, ಒಳ್ಳೆ ಊಟ ಮಾಡ್ತಾರೆ, ಒಳ್ಳೆ ಗಾಳಿ ಸಿಗುತ್ತೆ. ಹೌದಲ್ವಾ? ಹೇಳೋದು ಕರೆಕ್ಟ್ ಹೌದಲ್ವಾ? ಈ ತರ ಲೈಫ್ ಗಾಳಿ ಸಿಗುತ್ತೆ. ದುಡ್ಡು
ಹೊಂದಿರಲ್ಲ. ಬಟ್ ದುಡ್ಡು ಇಲ್ಲ ಅಂದ್ರೆ ಒಳ್ಳೆ ಮನಸ್ಸಿರುತ್ತೆ ಅವ್ರ ಹತ್ರ, ಒಳ್ಳೆ ಹೃದಯ ಇರುತ್ತೆ, ಒಳ್ಳೆ ಆರೋಗ್ಯ ಇರುತ್ತೆ. ದುಡ್ಡು ಏನಕ್ಕೆ ಬೇಕ್ರಿ ಇವೆಲ್ಲ ಇದ್ರೆ? ಓಕೆ, ಟೋಲ್ ಪ್ಲಾಜಾ 500 ಮೀಟರ್ ರಾಮನಗರ ಬಂದ್ವಿ. ಈಗ ಈ ಟೋಲ್ ಪ್ಲಾಜಾ ದಾಟಿದ್ರೆ ಟೋಟಲ್ ಇದು ಟೋಲ್ ರೋಡ್ ಮುಗೀತಿ ಇವಾಗ. ಇಲ್ಲಿಂದ ರಾಮನಗರ ಪೊಲೀಸ್ ಸ್ಟೇಷನ್ ಸರೌಂಡ್ ಸ್ಟಾರ್ಟ್ ಆಗುತ್ತೆ ಈಗ. ಓಕೆ, ಗೊತ್ತಾಗ್ಬೇಕಲ್ಲ ಟೋಲ್ ಮುಗೀತಂತ, ಅದಕ್ಕೆ ಗೊತ್ತಾಯ್ತಾ? ಟೋಲ್ ಮುಗೀತಲ್ಲ ರೋಡ್, ನೀವೇನ್ ಪೇ ಮಾಡಿರ್ತೀರ ಅಲ್ಲಿ ಮುಗೀತು. ಓಕೆ, ರಾಮನಗರ ಬಂದ್ವಿ ಅನ್ಸತ್ ನಾವು ಆಲ್ಮೋಸ್ಟ್. ಇಲ್ಲಿ ಸ್ವಲ್ಪ ಇಳಿದ್ಬಿಟ್ಟು ನೀರಿಗೆ ಕುಡ್ಕೊಂಡು ಮತ್ ಬಿಡೋಣ. ಅವಾಗಲೇ ಊಟ ಮಾಡಿದ್ದಾಯ್ತು. ಅಲ್ಲಿ ಒಂದು ಬಸ್ ಸ್ಟಾಪ್ ಇತ್ತು, ಚೆನ್ನಾಗಿ ನೀಟಾಗಿ ಪೇಂಟ್ ಮಾಡಿ ಇಟ್ಟಿದ್ರು. ಓ, ಕಾರ್ ತೊಳಿತಾ ಇದ್ರು ಗುರು ಇಲ್ಲೇ. ಕೆಳಗಡೆ ಹೋಗ್ಬಿಟ್ಟು ಕಾರ್ ತೊಳಿಬೋದಲ್ಲಿ. ಇದು ಹೊಳೆ ಚಿಕ್ಕದು, ಕಾರ್ ತೊಳಿತಾ ಇದಾರಲ್ಲಿ. ಸೀತಾವಾಡ. ಓಕೆ, ರಾಮನಗರ. ಇನ್ನೊಂದು ಹೆಸರು ಸೀತಾವಾಡನ ಇದಕ್ಕೆ ಹೆಸರು ಇರೋದು? ಇನ್ನೊಂದು ನನ್ಗೆ ಗೊತ್ತೇ ಇರಲಿಲ್ಲ. ಇದು ರಾಮನಗರ ಅಂತಾನು ಕರಿತಾರೆ, ಸೀತಾವಾಡ ಅಂತಾನು ಕರೀತಾರ. ಈ ರಾಮನಗರ ತಾಲೂಕಾ ಇದು? ಓಕೆ, ಇಲ್ಲಿ ಬನ್ನಿ ನೋಡಿ, ಧಾರವಾಡ ಮ್ಯಾಪ್ ಇದೆ. ಕಾರವಾರ, ಪಣಜಿ, ಖಾನಾಪುರ, ಬೆಳಗಾವ್, ಪೂನಾ. ಓಕೆ, ಇದು ಆಕ್ಚುಲಿ ರಾಮನಗರ. ಹಾ ಹಾ, ಅದೇ ಹಾಕಿಲ್ಲ, ಇಲ್ಲ ಹಾಕಿ ಸೈಡ್ ನೋಡೋಣ. ನಾವು ಡೈಲಿ ಟೀ ಕುಡಿಯೋದ ಅಲ್ಲಿ ತೊಗೊಂಡೋಗಿ ನಿಲ್ಸೋಣ ತಮ್ಮ. ರೋಡ್ ಚೆನ್ನಾಗಿದೆ ಸರ್, ಟೋಲ್ ರೋಡ್ ಅಲ್ಲ, ಟೋಲ್ ಇದೆ. ಇಲ್ಲ ಸರ್, ಚೆನ್ನಾಗಿತ್ತು. ಇಲ್ಲ ಸರ್, ಇದೇ ರೋಡ್ ಇರುತ್ತೆ. ಹಾ, ಯಾರ ಏನಾಗಿತ್ತಾನೆ ನಮ್ಮ ಅವ್ರದ್ದು ಅದು ಗಾಡಿ. ಓಕೆ, ಇವಾಗ ರಾಮನಗರ ದಾಟಿದ್ವಿ. ಸೊ ಇಲ್ಲಿಂದ ಈ ಥರ ಸಮ್ ಅಲ್ಲೇ ಈ ಥರ ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ, ಬಟ್ ಚೆನ್ನಾಗಿದೆ ರೋಡ್. ಸ್ವಲ್ಪ ಸ್ವಲ್ಪ ಸ್ಟಾಪ್ ಆಗಿದೆ ಕೆಲಸಗಳು, ಅದ್ರ ಬಟ್ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಚೆನ್ನಾಗಿದೆ ರೋಡ್. ಇವಾಗ ಇಲ್ಲಿಂದ ಡೈರೆಕ್ಟ್ಗೆ ಈ ಗೋವಾ ಜಂಗಲ್ ರೋಡ್ ಇದೆ, ಸ್ಟಾರ್ಟ್ ಆಗುತ್ತೆ.
ಓಯ್ 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 ಓಯ್. ಇಷ್ಟೇ ಇಲ್ಲಿಂದ ನೋಡಿ ಹೆಂಗೆ ಅಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಹಾ, ಇಲ್ಲೆಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಸ್ವಲ್ಪ ಮತ್ತೆ ಎಲ್ಲಿ ಟಾರ್ ರೋಡ್ ಇದೆ ಅಂತ ತೆಗೆದ್ಬಿಟ್ಟು ಮತ್ತೆ ಸಿಮೆಂಟ್ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ 2-3 ವರ್ಷದಿಂದ ಆಗಿರೋದೇ ಆಲ್ರೆಡಿ. ಇಲ್ಲಿಂದ ಚೆನ್ನಾಗಿದೆ ರೋಡ್. ನನಗೆಲ್ಲ ನೋಡಿ ಹೆಂಗಿದೆ, ಕೆಳಗಡೆ ಇಳಿದ್ಬಿಟ್ಟು ಸ್ನಾನ ಮಾಡ್ಬೇಕಂತ ಆಸೆ ಈ ತರ ಇದ್ರೆ. ಓಯ್ ನೋಡ್ರಿ ಅಲ್ಲೇ ಅವ್ರದ್ದು ಹೆಲ್ಮೆಟ್ ಇದೆ. ಗೋವಾ ಹೆಲ್ಮೆಟ್, ಗೋವಾ. ಇಷ್ಟೇ ರೋಡ್ ಅಷ್ಟೇ ಹಾಳಾಗಿರೋ, ಇದೆಲ್ಲ ಚೆನ್ನಾಗಿದೆ. ಬರ್ತೀನಿಲ್ಲ. ಹೋಗ ಇಲ್ಲ ನಾನ್ ಮಗಂದ ಉಗಿ ಬಂಡಿ ತರ ಬಿಡ್ತದೆ. ಬರೋ ಎಕ್ಸಾಸ್ಟ್ ಪೈಪ್ ಇಂದ ಬರೋ ಏರು ಇಡೀ ತೂತ ಮಾಡುತ್ತೆ ಭೂಮಿನ, ಅಷ್ಟು ಫೋರ್ಸ ಬರ್ತಾ ಇದೆ ಮಗನ. ಇರ್ಲೋಡು. ಓಹೋ ಓಹೋ, ಇದು ಅಡ್ವೆಂಚರ್ ಅಂದ್ರೆ. ವಾಹ್, ಹಾ ಇದೆ ನೋಡಿ ಲಾಸ್ಟ್ನ ಟ್ರ್ಯಾಕ್. ಇಲ್ಲಿಂದ ಹೋದ್ರೆ ದೂದ್ಸಾಗರ, ಈ ಸೈಡ್ ಹೋದ್ರೆ ಪಣಜಿ ಹುಬ್ಳಿ ಧಾರವಾಡ ರಾಜಹಂಸ.
ಹುಡುಗರು ಇಲ್ಲೇ ಕ್ರಾಪ್ ಸೆಕ್ಷನ್ ಸ್ಟಾರ್ಟ್ ಆಯ್ತು. ಸಕ್ಕತ್ತಾಗಿದೆ ಡ್ರೈವಿಂಗ್ ಮಾಡ್ರಿ. ಲೋ ಬ್ಯಾಟ್ರಿನಾ ಇಲ್ಲ, ರೋಡ್ ಮಾತ್ರ ಸಿಮೆಂಟ್ ಮಾಡಿದ್ದಾರೆ, ಸಕ್ಕರ ಮಾಡಿದ್ದಾರೆ. ಇದನ್ನು ಇತ್ತೆಲ್ಲನೂ ಇಲ್ಲ ಗೌರ್ಮೆಂಟ್ಗೆ, ಇದೊಂದು ಮಾಡಿ ಬಿಟ್ಬಿಟ್ರೆ. ಓಕೆ, ಥ್ಯಾಂಕ್ ಯು. ವಿಸಿಟ್ ಅಗೇನ್ ಕರ್ನಾಟಕ ಬಾರ್ಡರ್ ಮುಗೀತಿಲ್ಲಿಯ. ವೆಲ್ಕಮ್ ಟು ಗೋವಾ. ಇಲ್ಲಿಂದ ಗೋವಾ ನೋಡಿ, ಇಲ್ಲಿ ಸಿಮೆಂಟ್ ರೋಡ್ ಮುಗಿಯತ್ತಿಲ್ಲ. ಇದು ಆಕ್ಚುಲಿ ಟಾರ್ ರೋಡ್ ಗೋವಾದವ್ರದ್ದು ಇದು. ಬಟ್ ಇವರು ಕ್ವಾಲಿಟಿದು ಹಾಕಿದ್ದಾರೆ, ಅದಕ್ಕೆ ಹಾಗಾಗಿ ಸ್ವಲ್ಪ ನಿಂತ್ಕೊಳ್ಳುತ್ತೆ. ಆಮೇಲೆ ಎವ್ರಿ ಇಯರ್ ಮೇಂಟೈನ್ ಮಾಡ್ತಾರೆ ಇವರು ಇಲ್ಲಿ. ಬಟ್ ಕರ್ನಾಟಕದ ಸ್ವಲ್ಪ ಡಿಲೇ ಮಾಡಿದ್ರು, ಬಟ್ ಆದರೂ ಸಕ್ಕತ್ತಾಗಿ ಬಂದಿದೆ ರೋಡ್. ಒಂದೇ ಟೈಮ್ ಇನ್ವೆಸ್ಟ್ಮೆಂಟ್. ಮಳೆ ಗಿಳೆ ಏನೇ ಬಂದ್ರೆ ಜಗ್ಗಲ್ಲ. ಎಲ್ಲಿದೆ ಆನೆಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆನೆಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ, ಆನೆಗೊಂದು ಎಲ್ಲಿದೆ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ದುರಾಸೆಯೇತಕ್ಕೆ ನಿರಾಸೆಯೇತಕ್ಕೆ, ಅದೇನೆ ಬಂದರು ಅವನ ಕಾಣಿಕೆ, ಆನೆಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ,